ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ 3ನೇ ದಿನದ ಕಾರ್ಯಕ್ರಮಗಳು. ಪ್ರತಿ 3 ವರ್ಷಕ್ಕೊಮ್ಮೆ ಜರುಗುವ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ 3ನೇ ದಿನದ ಜುಲೈ 19ರಂದು ಭಾನುವಾರ ಶ್ರೀ ಗ್ರಾಮ ದೇವತೆ ಪ್ರತಿಷ್ಠಾಪನೆಗೊಂಡಿರುವ ರಾಜವಾಡೆ ಆವರಣದಲ್ಲಿ ವಿವಿಧ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳು ಜರುಗಿದವು. ಬೆಳಗ್ಗಿನಿಂದಲೇ ಶ್ರೀ ಗ್ರಾಮ ದೇವತೆಯ ದರ್ಶನ ಪಡೆಯಲು ಎಲ್ಲೆಡೆಯಿಂದ ಭಕ್ತರ ಜನಸಾಗರವೇ ಹರಿದು ಬರ್ತಾ ಇದೆ. ನಮ್ಮವ್ವ ತಾಯಿಯ ಭಕ್ತರು ಸರದಿ ಸಾಲಿನಲ್ಲಿ ನಿಂತುಕೊಂಡು ದರ್ಶನ ಪಡೆದುಕೊಂಡು ಪುನೀತರಾಗ್ತಾ ಇದ್ದಾರೆ. ಬೆಳಗ್ಗೆ 9ರಿಂದ ಸಂಜೆಯವರೆಗೆ ಗೀಗಿ ಪದಗಳ ಕಾರ್ಯಕ್ರಮ ಹಾಗೂ ಬೆಳಗ್ಗೆ 10 ಗಂಟೆಗೆ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಜರುಗಿತು. ಶ್ರೀ ಗ್ರಾಮದೇವತೆ ದರ್ಶನಕ್ಕೆ ಆಗಮಿಸುವ ಸಾವಿರಾರು ಭಕ್ತರಿಗೆ ಪ್ರತಿದಿನವೂ ವಿಶೇಷ ಪ್ರಸಾದ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ಕೋಳೂರ ಗ್ರಾಮದ ಪ್ರಸಿದ್ಧ ಅಡುಗೆ ಭಟ್ಟರಾದ ಮಲ್ಲಣ್ಣ ಬಯ್ಯಪುರ ಹೇಳಿದ್ರು. ಭಾನುವಾರ ಪ್ರಸಾದ ವ್ಯವಸ್ಥೆಯನ್ನ ಸೇವಾಳ್ಕರ್ ಹಾಗೂ ಗಾಯಕವಾಡ ಕುಟುಂಬದ ಸದಸ್ಯರು ಮಾಡಿದ್ರು. ಪ್ರಸಾದ ಸೇವೆಯಲ್ಲಿ ಶ್ರೀ ಶರಣಗೌಡ ಗೋಟಗುಣಗಿ, ವಿಠಲ್ ಕೇವಳ್ಕರ್, ನಾಗೇಶ್ ಗೋಣಗುಣಗಿ, ಮೋಹನ್ ಸೇವಳ್ಕರ್, ವಿಠಲ್ ಗಾಯಕವಾಡ್, ಲಕ್ಷ್ಮಣ್ ಸೇವಳ್ಕರ್, ಜ್ಞಾನೋಬ ಸೇವಳ್ಕರ್, ಪಾಂಡು ಸೇವಳ್ಕರ್, ಬಸಯ್ಯ ಹಿರೇಮಠ್ ಹಾಗೂ ನಾರಾಯಣ್ ಗಾಯಕವಾಡ್ ಸಾಥ್ ನೀಡಿದ್ರು. ಸಂಜೆ 7 ಗಂಟೆಗೆ ಧರ್ಮಸಭೆ ಹಾಗೂ ರಾತ್ರಿ 9 ಗಂಟೆಯಿಂದ ಮನೋರಂಜನೆ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಜಾತ್ರಾ ಸಮಿತಿಯ ಮುಖ್ಯಸ್ಥರು ತಿಳಿಸಿದ್ದಾರೆ. ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ನ್ಯೂಸ್, ತಾಳಿಕೋಟೆ, ನಿಮ್ಮದೇ ಧ್ವನಿ. ಅದಕ್ಕ ಹೇಳ್ತಾರ ಮಾಸ್ತರ, ನೀ ಮಾಡಿದ ಪಾಪ ನಿನಗಂತ, ನೀ ಮಾಡಿದಂತ ಪಾಪ ನಿನಗಂತ ಆಯ್ತು. ಏನ ನಿನ್ನ ಹೆಂಡ್ರ ಮಕ್ಕಳನ್ನು ತಗೋತಾರ ಓದ್ತಿದ್ರಾಗ ಅಂತ ಕೇಳಿದಾಗ ಏನ್ ಹೇಳ್ತಾರ? ಕೇಳಿದಾಗ ಅವಾಗ ಅವ ಹೇಳ್ತಾನು, ಯಪ್ಪ ಹೇಳ್ತಾನ ನನಗಿದು ವಿಚಾರ ಹೌದು. ಮತ್ತ ಹೋಗಿ ನಮ್ಮ ಮನೆಗೆ ಹೋಗಿ ನನ್ನ ಹೆಂಡ್ರನ ಮಕ್ಕಳ ಕೇಳ್ಕೊಂಡ್ ಬರ್ತನು ಅನ್ಕೋತಾನ, ನೀ ಇಲ್ಲೇ ಇರ್ತೀಯನ ಅಂತ ಕೇಳ್ತಾನ. ಹೌದು, ಅವಾಗ ನಾ ಇಲ್ಲೇ ಇರ್ತಾನ ಹೋಗಿ ಬರೋದ ತಂದ. ಆದ್ರೂ ಅವ್ನಿಗೆ ಏನಂತ ವಾಲಿ ಕೋಳಿಗೆ ಸಂಶಯ ಬಂತ, ನೀ ಎಲ್ಲಾರು ವಾದ ಹೆಂಗ ಮಾಡಿ ಅಂತ ಹೇಳಿ ನಾನು ಒಂದು ಗಿಡಕ್ಕೆ ಕಟ್ಟಿ ಹೋಗ್ತಾನೆ. ನಾನು ಒಂದು ಗಿಡಕ್ಕ ಹಗ್ಗ ಕಟ್ಟಿ ಗಿಡಕ್ಕೆ ಕಟ್ಟಿ ಮನೆಗೆ ಹೋದ. ಮನೆಗೆ ಹೋಗಿ ಹೆಚ್ಚಿನ ಕೇಳ್ತಾನ, ಏನಿಲ್ಲ ಅಮ್ಮ ಇವತ್ತು ಮಾಡಬಾರ್ದಂತ ಪಾಪ ಮಾಡಿ ಏನಿಗೆ ಪಾಪ ಮಾಡಿ ಮತ್ತೆ ಇದ್ರಾಗ ಕೋಟೆಯ ಗ್ರಾಮದಲ್ಲಿ ಸದ್ಭಕ್ತರು ಎಲ್ಲರೂ ಒಂದುಗಟ್ಟು ಈ ತಾಯಿಯನ್ನು ನಗರದಿಂದ ಅತಿ ಎಲ್ಲ ಒಕ್ಕಟ್ಟಿನಿಂದ ಅಮ್ಮನ ಜಾತ್ರೆಯನ್ನು ಮಾಡುತ್ತಿದ್ದಾರೆ. ಈ ಜಾತ್ರೆ ಮಹಾಪ್ರಸಾದ 5 ದಿನ. ಕೊನೆಯ ದಿನ ಮುಂದೆ ಅನ್ನ ಸಾರು ಈ ತರ 1 ದಿನ ಪ್ರಸಾದ. 2ನೇ ದಿನ ಸಜ್ಜಕದ ಪಾಯಸ, ಅನ್ನ ಸಾರು ಪ್ರಸಾದ, ಬದ್ನಿಕಾಯಿ ಪಲ್ಯ. ಇದು 3ನೇ ದಿನ ಇಲ್ಲಿ ಇರುವಂತ ಒಬ್ಬರೇ ಭಕ್ತರು ಹೊತ್ಕೊಂಡಿದ್ದಾರೆ, ಸೇವಕರು. ಇವತ್ತು ಎಲ್ಲಾ ತರನು ಅವ್ರದೇ ಪ್ರಸಾದ. ಅವರು ಮಹಾಪ್ರಸಾದವನ್ನು ಇವತ್ತು ಅವ್ರು ಎಲ್ಲರ ಮನೆಯ ಮಕ್ಕಳು ಎಲ್ಲರೂ ಒಕ್ಕಟ್ಟದಿಂದ ಎಲ್ಲ ನೀಡುದು ಎತ್ತುದು ಅವರೇ ಮಾಡಕತ್ತಾರೆ. ಇವತ್ತಿನ ದಿನದಲ್ಲಿ ಅವ್ರಿಗೆ ಅಮ್ಮ ಸದಾಕಾಲ ಅವ್ರು ಹಿಂಗ ಸೇವೆ ಮಾಡ್ಕೊಂತ ಹೋಗ್ಲಿ, ಅವ್ರಿಗೆ ಹೆಚ್ಚಿಗಿನ ಕೊಂಡ್ಲಿ, ಇಲ್ಲಿ ಭಕ್ತರು ಕೂಡ ಹೊಂದಾಣಿಕೆ ಆಗಿ ಅವರು ನಡೆಸಲಿ ಅಂತ ಹೇಳಿ ನಾವು ತಾಯಿಗೆ ಕೈ ಮುಗಿದು ಬೇಡ್ಕೊಳ್ತಿದ್ದೇನೆ. ಈಗ ಇನ್ನೂ ಇಲ್ಲಿ ದಿನಕ್ಕೆ ಎಷ್ಟು ಜನ ಪ್ರಸಾದ ಮಾಡ್ತಾರಂದ್ರ 20-25 ಸಾವಿರ ಜನ ಬಂದ ಪ್ರಸಾದವನ್ನು ಮಾಡ್ತಿದ್ದಾರೆ. ಇಲ್ಲಿ ಏನೋ ಕಮ್ಮು ಕೊಟ್ಟೆ ಆಗಿಲ್ಲ. ಆ ತಾಯಿ ಇದಕ್ಕಿನ ಎಲ್ಲಾರು ಒಕ್ಕಡ್ತಂದು ಹಿಂಗೆ ನಡೆಸ್ಕೊಂಡು ಏನಕ್ಕೆ ತೊಂದರೆ ಆಗದಂಗೆ ನಡೆಸ್ಕೊಂಡು ಹೋಗಿ ಅಂತೇಳಿ ಆ ತಾಯಿ ಪಾದಕ್ಕೆ ಸ್ವಾಮರ ಮಾದರಿ ಪ್ರಸಾದ ಇರ್ತದೆ. ಲಾಸ್ಟ್ ದಿನ ಬ್ಯಾಳಿ ಪಾಯಸ ಪ್ರಸಾದ ಇರ್ತದೆ. ಆ ಪ್ರಸಾದ ಉಂಡ್ರೆ ನಿಮ್ಮ ಮೈಯಲ್ಲಿರುವಂತ ಶಕ್ತಿ, ದುಷ್ಟ ಶಕ್ತಿ ಹೋಗಿ ತಾಯಿಯ ಜ್ಞಾನವನ್ನು ತುಂಬುತ್ತಾ ನಿಮ್ಮ ಮನೆತನದೊಳಗೆ ಏನು ಕಮ್ಮಿ ಆಗೋದಿಲ್ಲ ಅಂತೇಳಿ ನಾನು ಒಂದು ಅಲ್ಪ 2 ನುಡಿಗಳನ್ನು ಆ ತಾಯಿ ಪಾದಕ್ಕೆ ಇಟ್ಟು ಈ ಮಾತುಗಳನ್ನ ನಾನು ಮೊದಲು ನುಡಿ ಆ ತಾಯಿಗೆ ಅರ್ಪಣೆ ಮಾಡಿ ಈ ಇದನ್ನು ಬೆಳಗಲಿ ಅಂತೇಳಿ ನಾನು ಹಾರೈಸಿ 2 ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇನೆ. ಜೈ ಮಾತೆ. ಇವತ್ತಿನ ಪ್ರಸಾದ ಎಷ್ಟು ಸಾವಿರ ಜನರ ಪ್ರಸಾದ ಮಾಡ್ರಿ, ಏನ್ ಮಾಡಿರಿ? ಇವತ್ತ 20-25 ಸಾವಿರ ಜನಸಂಖ್ಯೆದು ಆಲೂಕ್ಯ ಪ್ರಸಾದ ತಯಾರು ಮಾಡಿರ್ತಿದ್ದೇವೆ. 10-15 ಕ್ವಿಂಟಲ್ ಅನ್ನನು ತಯಾರು ಮಾಡಿರ್ತಿದ್ದೇವೆ. ಇದಕ್ಕೆ ಬದ್ನೆಕಾಯಿ ಪಲ್ಯ 1.5 ಕ್ವಿಂಟಲ್ ಬದ್ನೆಕಾಯಿ ಪಲ್ಯವನ್ನು ಮಾಡುತ್ತಿದ್ದೇವೆ. ಈ ಪ್ರಸಾದ ನುಗ್ಗಿಕಾಯಿ ಸಾಂಬಾರ್ ಮಾಡಿದೀವಿ. ಹಾಗಾಗಿ
ಮಹಾಪ್ರಸಾದವನ್ನು ಇಲ್ಲಿ ತಯಾರಾಗಿರ್ತದೆ. ತಾಯಿ ಕೃಪೆಯಿಂದ ಎಲ್ಲ ಭಕ್ತಾದಿಗಳ ಮುಂದೆ ತಾಯಿಯನ್ನು ಜಾತ್ರೆಯನ್ನು ನೋಡಿಕೊಂಡು ಆಶೀರ್ವಾದ ತೆಗೆದುಕೊಂಡು ಹೋಗಬೇಕಾಗಿ ವಿನಂತಿ. ನಿಮ್ಮ ಹೆಸರು ಸರ್? ಹೆಸರು ನಮ್ಮ ಹೆಸರು ಮಲ್ಲಣ್ಣ ಬಯ್ಯಾಪುರ, ಸಾಕಿನಕೋಳೂರು, ಜಿಲ್ಲಾ ಬಿಜಾಪುರ. ವೀಕ್ಷಕರೇ ನಮಸ್ಕಾರ, ನಾನು ನಿರೂಪಕಿ ವಿದ್ಯಾವರ್ಜನ ಅಂತ. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನು ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.